ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಹೊಸ ಯೂಟ್ಯೂಬರ್ ಯಾರೆಲ್ಲ ಇದ್ದೀರಲ್ವ ಅವರಿಗೆ ಒಂದು ಇನ್ಸ್ಪಿರೇಷನ್ ಮತ್ತು ಮೋಟಿವೇಶನ್ ಆಗಲಿ ಅಂತ ಹೇಳಿ ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಲೈ ವಿಡಿಯೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಲ್ಲ ಅವರು ಕೇವಲ 500 ಸಬ್ಸ್ಕ್ರೈಬರ್ 3000 ವಾಚ್ ಅವರ್ ಆದರೆ ನಿಮಗೆ ಹಾಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ 3 ಮಿಲಿಯನ್ ಶಾರ್ಟ್ಸ್ ವ್ಯೂ 90 ದಿನದಲ್ಲಿ ಆಗಿದ್ದರೆ ಅವರು ಅಪ್ಲೈ ಮಾಡ್ಬೋದು. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಲ್ವ ಅವರು ಫಸ್ಟ್ ಇನ್ಫಾರ್ಮೇಷನ್ ಇದು ತಿಳ್ಕೊಳ್ಬೇಕು. ಏಕೆಂದರೆ ನೀವು ಮಾನಿಟೈಸೇಷನ್ಗೆ ಸರಿಯಾಗಿ ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಅಪ್ರೂವಲ್ ಆಗುತ್ತೆ. ಏನಾದರೂ ಸ್ವಲ್ಪ ತಪ್ಪು ಮಾಡಿದರೆ ನಿಮಗೆ ಭಾಳಷ್ಟು ತೊಂದರೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಮೊಬೈಲ್ನಲ್ಲಿಯೇ ನಿಮ್ಮ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಹೇಗೆ ಅಪ್ಲೈ ಮಾಡುವುದು ಎಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, 2 ಥರ ನೀವು ಮೊಬೈಲ್ನಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಒಂದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನಲ್ಲಿ ಮಾಡ್ಬೋದು, ಇನ್ನೊಂದು ಕ್ರೋಮ್ನಲ್ಲಿ ಹೋಗಿ ನೀವು ಮಾಡ್ಬೋದು. ನೋಡಿ ಸ್ನೇಹಿತರೆ, ನಾನು ಮೊಬೈಲ್ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನಲ್ಲಿ ನಿಮಗೆ ಹೇಗೆ ಅಪ್ಲೈ ಮಾಡುವುದೆಂದು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಯೂಟ್ಯೂಬ್ ಸ್ಟುಡಿಯೋನ ಆ್ಯಪ್ ಓಪನ್ ಮಾಡಿಕೊಂಡು ಅಲ್ಲಿ ಅರ್ನ್ ಸೆಕ್ಷನ್ಗೆ ಹೋಗಿ ಇಲ್ಲಿ ನೋಡ್ಬೋದು. ನೀವು ಮೆಂಬರ್ಶಿಪ್, ಸೂಪರ್ಸ್ ಮತ್ತು ಶಾಪಿಂಗ್ನಲ್ಲಿ ಈ ಒಂದು ಎಲಿಜಿಬಿಲಿಟಿ ಕಂಪ್ಲೀಟ್ ಮಾಡಿದ್ದೇನೆ. 500 ಸಬ್ಸ್ಕ್ರೈಬರ್ ಮತ್ತು 3000 ವಾಚ್ ಅವರ್ನಲ್ಲಿ ಈ ಕಂಪ್ಲೀಟ್ ಆಗಿದೆ ಎಲಿಜಿಬಿಲಿಟಿ. ಇಲ್ಲಿ ನೀವು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೈ ನಾವು ಕ್ಲಿಕ್ ಮಾಡಿದ ತಕ್ಷಣ 3 ಸ್ಟೆಪ್ ಇದೆ. ಅದರಲ್ಲಿ 1ನೇ ಸ್ಟೆಪ್ ಇಲ್ಲಿ ಸ್ಟಾರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬೇಸಿಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ. ಸಂಪೂರ್ಣವಾಗಿ ಸ್ಕ್ರೋಲ್ ಮಾಡ್ಕೊತಾ ಹೋಗಿ ಕೊನೆಗೆ ಸಂಪೂರ್ಣವಾಗಿ ಸ್ಕ್ರೋಲ್ ಮಾಡಿ ಕೊನೆಗೆ ಐ ಎಕ್ಸ್ಪೆಕ್ಟ್ ಬೇಸಿಕ್ಸ್ ಟರ್ಮ್ ಅಂತೇಳಿ ಇರ್ತಲ್ಲ ಅದು ಹೊಡೆದು ಎಕ್ಸೆಪ್ಟ್ ಕೊಡಿ. ಸ್ವಲ್ಪ ವೇಟ್ ಮಾಡಿ, ಯಾವುದೇ ರಿಫ್ರೆಶ್ ಮಾಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ತಾನಾಗೇ ಇಲ್ಲಿ ಲೋಡ್ ಆಗಲಿ. ಇದಾದ ನಂತರ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಸ್ಟೆಪ್ ಕ್ಲಿಯರ್ ಆಗಿದೆ. 2ನೇ ಸ್ಟೆಪ್ ಸ್ಟಾರ್ಟ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, AdSense ಅಕೌಂಟ್ ಲಿಂಕ್ ಮಾಡೋದಿರುತ್ತೆ. ನನ್ನ ಬಳಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಕೌಂಟ್ ಇದೆ, ಹಾಗಾಗಿ 1ನೇದು ಕ್ಲಿಕ್ ಮಾಡಿ ನೆಕ್ಸ್ಟ್ ಹೊಡಿದೆ. ಸ್ವಲ್ಪ ಲೋಡ್ ಆಗುತ್ತೆ, ಟೈಮ್ ಟು ಟೈಮ್ ಲೋಡ್ ಆಗುತ್ತೆ. ವೇಟ್ ಮಾಡಿ ನಿಧಾನವಾಗಿ ಈ ಒಂದು ಫಿಲ್ ಮಾಡಿ. ಇಲ್ಲಿ ಇಮೇಲ್ ಅಕೌಂಟ್ ಕೇಳುತ್ತೆ, ನಿಮಗೆ ಇಮೇಲ್ ಅಕೌಂಟ್ ಕೊಡಿ. ಇಮೇಲ್ ಕೊಟ್ಟ ತಕ್ಷಣ ಇಮೇಲ್ನಲ್ಲಿರುವಂಥ AdSense ಅಕೌಂಟ್ ಬಗ್ಗೆ ಕೊಡುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಕೊಡಿ, ಕಂಟಿನ್ಯೂ ಅಂತ ಕೊಡಿ. ನಿಮ್ಮ ಎಲ್ಲ ಮಾಹಿತಿಯನ್ನು ತಾನಾಗಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ಈ ಒಂದು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬೇಸಿಕ್ ಟರ್ಮ್ಸ್ ಇದೆ, ಅವನ್ನು ಸ್ಕ್ರೋಲ್ ಮಾಡಿ ಇಲ್ಲಿ ಬಾಕ್ಸನ್ನು ಕ್ಲಿಕ್ ಮಾಡಿ ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ವೇಟ್ ಮಾಡಿ. ಈ ಒಂದು ಎಲ್ಲ ಮಾಹಿತಿ, ನಿಮ್ಮ ಮಾಹಿತಿ ಸರಿಯಾಗಿದ್ದರೆ ಮಾತ್ರ ನಿಮಗೆ ಯೂಟ್ಯೂಬ್ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸಾಮಾನ್ಯ ಪರ್ಸ್ನಲ್ ಎಡಿಟ್ ಇರ್ತವೆ, ಇಲ್ಲಿ ಇಂಡಿವಿಜುವಲ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ಮ ಅಡ್ರೆಸ್ ಮತ್ತು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ಸಿಟಿ, ಸ್ಟೇಟ್, ಪಿನ್ ಕೋಡ್ ಎಲ್ಲ ಕೇಳುತ್ತೆ. ಹಾಗಾಗಿ ನೀವು ಎಲ್ಲ ಪರ್ಸ್ನಲ್ ಐಡೆಂಟಿಟಿಯನ್ನು ಕೊಡಬೇಕಾಗುತ್ತೆ. ಅಡ್ರೆಸ್ ಸರಿಯಾಗಿ ಕೊಡಿ, ಏಕೆಂದರೆ AdSense ಪಿನ್ ಬರುವುದು ಇದೇ ಅಡ್ರೆಸ್ಗೆ. ಹಾಗಾಗಿ ಸರಿಯಾಗಿದ್ದ ಒಂದು ಅಡ್ರೆಸ್ಸನ್ನು ಕೊಡಿ ಅಂತ ಹೇಳ್ತೇನೆ. ಸರಿಯಾದಂಥ ಅಡ್ರೆಸ್ ಮತ್ತು ಸಿಟಿ, ಪಿನ್ ಕೋಡ್ ನಂಬರ್ ಹಾಗೂ ನಿಮ್ಮ ಹೆಸರು ರಿಯಲ್ ನೇಮೇ ಕೊಡಿ, ನಡೆಯುತ್ತೆ. ಹಾಗಾಗಿ ಎಲ್ಲ ಚೆನ್ನಾಗಿ ತುಂಬಬೇಕಾಗುತ್ತೆ. ಇಲ್ಲದಿದ್ದರೆ, ಚೆನ್ನಾಗಿ ತುಂಬದೇ ಇದ್ದರೆ ನಿಮಗೆ ಅಡ್ರೆಸ್ಗೆ AdSense ಪಿನ್ ಬರೋದು ತಡವಾಗಬಹುದು. ಹೀಗಾಗಿ ಸರಿಯಾಗಿ ಫಿಲ್ ಮಾಡಿ ಅಂತ ಹೇಳ್ತೇನೆ. ಇಲ್ಲಿ ನಾನು ಸರಿಯಾಗಿ ಫಿಲ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು ನೀವು ಸರಿಯಾಗಿ ಸಿಟಿ, ಅಡ್ರೆಸ್ ಎಲ್ಲ ಸರಿಯಾಗಿ ತುಂಬಬೇಕಾಗುತ್ತೆ. ನಿಧಾನವಾಗಿ ತುಂಬಿ, ಯಾವುದೇ ಅವಸರ ಮಾಡಬೇಡಿ, ಏಕೆಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಅಡ್ರೆಸ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿ ಇಲ್ಲಿ ಬ್ಲೂ ಟಿಕ್ಕನ್ನು ಕೊಡಿ. ನಂತರ ರೀಡೈರೆಕ್ಟ್ ಅಂತ ಬರುತ್ತೆ, ರೀಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಸ್ಟೆಪ್ 2ನಲ್ಲಿ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ. ಇದು ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ.
ಇದು ನೋಡೋಣ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಈ ಒಂದು ವಿಡಿಯೋದಲ್ಲೇ ಮುಂದೆ ತಿಳಿಸ್ಕೊಡ್ತೇನೆ. ಎಷ್ಟು ಟೈಮ್ ತೆಗೆದುಕೊಂಡು ಲಿಂಕ್ ಆಯಿತು ಅಂತ ತಿಳಿಸ್ಕೊಡ್ತೇನೆ. ಸೊ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಜೊತೆಗೆ ಆ್ಯಡ್ಸೆನ್ಸ್ ಅಕೌಂಟ್ ಲಿಂಕ್ ಮಾಡಿದ್ದೇನೆ. ಸುಮಾರು 5 ತಾಸುಗಳ ನಂತರ ಈ ಒಂದು ಅಕೌಂಟ್ ಲಿಂಕ್ ಆಗಿದೆ. ಸೊ ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಗೆಟ್ ರಿವ್ಯೂವ್ಡ್ ಅಂದರೆ ಸ್ಟೆಪ್ 3 ಮಾನಿಟೈಸೇಷನ್ ಅಪ್ಲೈ ಯಾವ ಒಂದು ಟೈಮ್ ತೆಗೆದುಕೊಳ್ಳುತ್ತೆ, ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಎಂದು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮತ್ತು ಹೇಗೆ ಇನೇಬಲ್ ಮಾಡಬೇಕು, ಮೆಂಬರ್ಶಿಪ್ ಶಾಪಿಂಗ್ ಸೂಪರ್ಸ್ ಹೇಗೆ ಇನೇಬಲ್ ಮಾಡೋದೆಂದು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಮೂಲಕ ನೀವು ಸಂಪೂರ್ಣವಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಎಂದು ಕೊಟ್ಟಿದ್ದೇನೆ. ಹೀಗಾಗಿ ಎಲ್ಲರೂ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ತುಂಬಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.